ಚಿತ್ರಗಳಾಗವೆ ಸುರ ಸೌಂದರ್ಯ ರಕ್ತದಲ್ಲಿಸಿದ ನನಗೆ ಈ ಅಪಜಯವೇ ಅಲ್ಲಿ ದಾರುಣ ದುಃಖವನ್ನು ಸಂತೈಸುವ ನಾನು ಇಲ್ಲವಾಯಿತೆ ಪರಮೇಶ್ವರ ನನ್ನ ಪೂರೈಸಿದ ದುರಹಂಕಾರವೇ ನನ್ನ ಮಾಡಿದೆ ಸ್ವರ್ಗ ಸಿಂಹಾಸನವನ್ನು ತೆಚ್ಚಿದ್ದಲ್ಲದೆ ಸೌಂದರ್ಯ ರಂಗಗಳಾದ ರಂಭ ಊರ್ವಶಿ ಮೇನಕೆ ತಿಲೋತ್ತಮೆ ಸಚಿವಿ ರಮಣೀಯ ರಂಗದಲ್ಲಿ ಈ ಅರಣ್ಯದಲ್ಲಿ ನಿರ್ಗತಿಗಳಂತೆ ಅಲೆಯಬೇಕಾಯಿತೆ ಪರಮೇಶ್ವರ ಅವನ ಪದವಿಯ ಅಹಂಭಾವನದಿಂದ ನನ್ನನ್ನು ರಕ್ಷಿಸಿ ಕಾಪಾಡುತ್ತದೆ ಕಾಪಾಡು ಸ್ವರ್ಗಾದೀಪ ಇದೇನು ಮಹೇಂದ್ರ ಈ ರೀತಿ ಅಲೆಂಗದಲ್ಲಿರಲು ಕಾರಣವೇನು? ಸ್ವಾಮಿ ನನ್ನನ್ನು ಉದ್ಧರಿಸಿ ಕಾಪಾಡಿ. ಇದೇನು ಮಹೇಂದ್ರ ನಿನ್ನ ಆಕಾಂಕ್ಷೆಯಂತೆ ನಿನಗೆ ಸರಿಯಾದ ವೈರಿಯನ್ನೇ ಜೊತೆ ಮಾಡಿದನಲ್ಲ, ಇನ್ನು ನನ್ನಿಂದ ಆಗತಕ್ಕ ಕಾರ್ಯವೇನು? ಪೂಜ್ಯರೇ, ವೈರಿಯನ್ನೇನೋ ಜೊತೆ ಮಾಡಿದ್ರಿ, ಆದರೆ ಮಹೇಂದ್ರ ಆ ವೈರಿಯಿಂದ ನಿನ್ನ ರಣಕಾಂಕ್ಷೆಯನ್ನು ಪೂರ್ಣಗೊಳಿಸಲು ಸಾಧ್ಯವಾಗಲಿಲ್ಲವೇ? ನಾರದರೆ ಆ ಪರಾಕ್ರಮಿಯೊಡನೆ ಹೋರಾಡಲು ನನ್ನಿಂದ ಸಾಧ್ಯವಾಗಲಿಲ್ಲ. ಪರಾಕ್ರಮೆ ರಣ ದುರಂಧರ ನಿನ್ನ ಶೌರ್ಯದ ಮುಂದೆ ಆ ಪರಾಕ್ರಮಿಯ ಎಚ್ಚರದ್ದು. ನಾರದರೆ ಆ ಪರಾಕ್ರಮಿಯ ಮಹಿಷಾಸುರನ ಪಾರದೇ ನನ್ನ ಸುದೈವ. ರಾಹುನ ಮೊರೆಯಲ್ಲಿ ಬಿದ್ದ ಚಂದ್ರನಂತೆಯೂ ಸಿಂಹದ ಕೈಗೆ ಸಿಕ್ಕೆ ಅಂತಾದರು. ಆ ರಣ ಪರಾಕ್ರಮವನ್ನು ಹೋರಾಡಲು ನನ್ನಿಂದ ಸಾಧ್ಯವಾಗಲಿಲ್ಲ. ಹಾಗಾದರೆ ಈಗ ಬೇರೊಬ್ಬ ವೈರಿಯನ್ನು ಜೊತೆ ಮಾಡಬೇಕೆ? ಸ್ವಾಮಿ, ನನ್ನನ್ನೇದ ಕೈಗಿಸುವಿರಿ. ಪದವಿಚ್ಯುತನಾಗಿರುವ ನನ್ನನ್ನು ಮನ್ನಿಸಿ ನನಗೊಂದು ಗತಿಯನ್ನು ತೋರಿಸಿ. ಮಹೇಂದ್ರ, ಸುಖವಾಗಿ ಸ್ವರ್ಗ ಪರಿಪಾಲನೆಯನ್ನು ಮಾಡುವುದು ಬಿಟ್ಟು ವೈರಿಯನ್ನು ಅಪೇಕ್ಷಿಸಿ ಈಗ ಗತಿ ತೋರಿಸಲು ಹೇಳಿದರೆ ನಾನೇನು ಮಾಡಲಿ? ಅಯ್ಯೋ ಮರಳಿ, ನನ್ನ ಮಾತನ್ನು ಮೀರಿದ ಫಲವನ್ನು ಅನುಭವಿಸು. ನಾನಿನ್ನು ಬರುತ್ತೇನೆ. ದಯವಿಟ್ಟು ಹಾಗೆ ಮಾಡಬೇಡಿ. ಇನ್ನೆಂದಿಗೂ ನಿಮ್ಮ ಆಜ್ಞೆಯನ್ನು ಮೀರಲಾರೆ. ನನ್ನ ಸರ್ವ ಅಪರಾಧಗಳನ್ನು ಮನ್ನಿಸಿ ನನ್ನನ್ನು ಉದ್ಧರಿಸಿ ಕಾಪಾಡಿದಂತೆ. ಮಹೇಂದ್ರ, ಇನ್ನೆಂದಾದರೂ ನಿನ್ನ ವಜ್ರಾನ ಕೊಳ್ಳು ಅಹಂಕಾರವನ್ನು ನನ್ನ ಮುಂದೆ ತೋರಿಸಿ ನೀನು ರಣರಂಗನಿಂದ ಹಿಂತಿರುಗಿದ ಮೇಲೆ ನಿನ್ನ ಪ್ರೀತಿಯ ವಸ್ತುಗಳಾದ ನಾಮದೇನು, ಕಲ್ಪವೃಕ್ಷ, ಐರಾವತದೊಂದಿಗೆ ಆ ಮಹಿಷಾಸುರನು ತನ್ನ ನಿಜಪುರಕ್ಕೆ ಹಿಂತಿರುಗಿದನು. ಹೋಗು, ಇನ್ನಾದರೂ ವಿವೇಕದಿಂದ ಸ್ವರ್ಗವನ್ನಾಗು. ಧನ್ಯನಾದೆ ಸ್ವಾಮಿ, ಧನ್ಯನಾದೆ. ನಾನಿನ್ನು ಮುಂದೆ ಇಂಥ ಆಳ್ವಿಕೆ ಹೋಗಲಾರೆ. ನನ್ನ ಸರ್ವ ಅಪರಾಧಗಳನ್ನು ಮನ್ನಿಸಿ
ನನ್ನನ್ನು ಉದ್ಧರಿಸಿ ಕಾಪಾಡಿ. ಆದರೆ ಆದರೇನು ಮಹೇಂದ್ರ? ಆದರೆ ಇನ್ನೊಂದು ವಿಚಾರವೇನು ಮಹೇಂದ್ರ? ಸ್ವಾಮಿ, ದಯವಿಟ್ಟು ಈ ವಿಚಾರವನ್ನು ಯಾರಲ್ಲಿಯೂ ಬಹಿರಂಗಪಡಿಸಬೇಕು. ಚಿಂತೆ ಇಲ್ಲ, ಹೋಗು ಸ್ವಾಮಿ. ಹೋಗು ಹೋಗು. ಅವಿವೇಕಿ ಅವಿವೇಕಿ, ಶುದ್ಧ ಅವಿವೇಕಿ, ತಾನು ತ್ರಿಮೂರ್ತಿಯ ಅನುಗ್ರಹಕ್ಕೆ ಪಾತ್ರನಾಗಿರುವನೆಂದು ತಿಳಿದು ಅದರ ಪರಾಕ್ರಮಿಯಾದ ಮಹಿಷಾಸುರನನ್ನು ಕೆರಳಿಸಿ ಪ್ರಳಯಾಂತ್ರೆಯನ್ನು ನುಂಗಲು ಹೋದ ಪತಂಗದಂತಾಗನು. ಆಗಲಿ, ಅವಿವೇಕಿಗಳಿಗೆ ತಕ್ಕ ಫಲವಾಗಲೇಬೇಕು. ಆದರೆ ಇನ್ನೊಂದು ವಿಚಾರ, ಈ ಮಹಿಷಾಸುರನ ಜೊತೆಗೆ ಪರಾಕ್ರಮಿಯಾದ ಆ ರಕ್ತಬೀಜಾಸುರನೇನಾದರೂ ಜೊತೆಯಾದರೆ ಲೋಕಪಾಲಕರೆಲ್ಲರೂ ಕೂಡ ಇವರ ವಿಚಾರದಲ್ಲಿ ಆಲೋಚಿಸಬೇಕು. ಆ ರಕ್ತಬೀಜಾಸುರನೇನು ಸಾಮಾನ್ಯನೇ? ಅವನ ಅದ್ಭುತ ತಪಸ್ಸಿಗೆ ಮೆಚ್ಚಿ ಶಂಕರನು ಕೂಡ ಅದ್ಭುತ ವರಗಳನ್ನು ಕೊಡಿಸಿರುವನು. ಅವನೀಗ ಲೋಕಭೀಕರನಾಗಿ ದೈತ್ಯ ದಾನವರ ಒಡೆಯನಾಗಿ ವೇದಾವತಿಯ ನಗರವನ್ನು ಆಳುತ್ತಿರುವನು. ಇಂತಹ ರಕ್ಕಸರಿಂದ ಧರ್ಮ ರಕ್ಷಣೆಗಾಗಿ ನಾನೆಷ್ಟು ಶ್ರಮಿಸಬೇಕು ಅರಿಯಲಾಗಿದೆ. ಭಗವತಿ ಮೇರೆ ದೇಹ ಸಹನ ಮನೋಮನ Kamala